ಹೀಗೆ ಹೇಳಿದನು, ಔತಣದ ಮನೆಗೆ ಹೋಗೋದಕ್ಕಿಂತ ದುಃಖದ ಮನೆಗೆ ಹೋಗುವುದು ಲೇಸು ಎಂಬುದಾಗಿ ಹೇಳಿದನು. ಮರಣದ ಮನೆಗೆ ಹೋಗುವುದು ಲೇಸು ಎಂಬುದಾಗಿ. ಕಾರಣ ಎಲ್ಲ ಮನುಷ್ಯರು ಆ ಮಾರ್ಗವಾಗಿ ಹೋಗಬೇಕಾಗಿದೆ. ನಮ್ಮ ಮಗಳು ಪ್ರಿಯ ವಿನೂತ ನನಗೆ ಪರಿಚಯವಿದೆ. ನಾನು ಚಿಕ್ಕಬಾಣವರ ಚರ್ಚಿಗೆ ಹೋಗುತ್ತಿರುವಾಗ ಅಲ್ಲಿ ಭೇಟಿಯಾಗಿದ್ದೇನೆ. ಮೊನ್ನೆ ದಿವಸ ಮಗಳಿಗೆ ಹೀಗೆ ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಸೀರಿಯಸ್ ಆಗಿದೆ ಎಂಬ ವಾರ್ತೆಯು ನನಗೆ ತಿಳಿಯಿತು. ಮಾನಸಿಕವಾಗಿ ಬಹಳ ವ್ಯಥೆಪಟ್ಟೆ. ಮುಂದೆ ಮಾಡಬೇಕಾದ ಕಾರ್ಯಕ್ರಮಗಳ ಬಗ್ಗೆ ಫಾಸ್ಟ್ ಏಡ್ಸ್ರಿಗೂ ಸಂಬಂಧಪಟ್ಟವರಿಗೆ ನಾನು ತಿಳಿಸಿದ್ದೇನೆ. ಮನೆಗೆ ಹೋಗಿ ನೋಡಲಿಕ್ಕೆ ನನಗೆ ನನ್ನ ಶಾರೀರಿಕ ಸ್ಥಿತಿಯಷ್ಟು ಸರಿ ಅಲ್ಲದೇ ಇದ್ದದರಿಂದ ಹೋಗಲಿಕ್ಕೆ ಆಗಲಿಲ್ಲ. ನಮ್ಮ ಮುಂದೆ ಒಂದು ಪ್ರಶ್ನೆ ಇದೆ, ಯಾಕೆ ಹೀಗೆ ಸಂಭವಿಸುತ್ತದೆ? ಚಿಕ್ಕ ಮಗಳು, ನಾನು ತಿಳಿದ ಮಟ್ಟಿಗೆ 18-19 ವಯಸ್ಸು ಮಾತ್ರ ಪ್ರಾಯ ಇರುವಂಥ ಒಂದು ಮಗಳಾಗಿದ್ದಾಳೆ. ಈ ಚಿಕ್ಕ ಪ್ರಾಯದಲ್ಲಿ ಹೀಗೆ ಯಾಕೆ ಸಂಭವಿಸಿತು ಎಂಬ ಒಂದು ಪ್ರಶ್ನೆ ನಮಗೆಲ್ಲರಿಗೂ ಬರುವಂಥದ್ದಾಗಿದೆ. ಪ್ರಿಯರೇ, ಆ ಪ್ರಶ್ನೆಗೆ ಉತ್ತರ ಅದೆಲ್ಲ ದೇವರ ಚಿತ್ತ ಎಂಬುದಲ್ಲದೆ ಬೇರೊಂದು ಉತ್ತರ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಮನುಷ್ಯರಿಗೂ ಮರಣ ನೇಮಕವಾಗಿದೆ. ಗರ್ಭದಲ್ಲಿರುವಾಗಲೇ ಸಾಯುವ ಪಿಂಡವಿದೆ. 100ಗಟ್ಟಲೆ ವರ್ಷ ಬದುಕಿ ಸಾಯುತ್ತಲಿದ್ದಾರೆ. ಮರಣವೆಂಬುದು ಮನುಷ್ಯನಿಗೆ ನೇಮಕವಾದಂಥ ವಿಷಯವಾಗಿದೆ. ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಮರಣ ಯಾವಾಗ ಬರ್ತದೆ, ಯಾವ ರೀತಿ ಬರ್ತದೆ, ಇದೇನು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮರಣವು ನಮ್ಮ ಶತ್ರುವಾಗಿ, ವೈರಿಯಾಗಿ ನಮ್ಮ ಜೊತೆಯಲ್ಲಿ ಇದ್ದಾನೆ. ಮರಣವನ್ನು ಜಯಿಸುವುದಕ್ಕಾಗಿ ವಿದ್ಯಾವಂತರು, ಬುದ್ಧಿಜೀವಿಗಳು, ಕೋಟ್ಯಾಧಿಪತಿಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕೋಟಿ ಖರ್ಚು ಮಾಡಿ ಅವರು ಕೂಡ ಮಣ್ಣಿಗೆ ಸೇರುತ್ತಲೇ ಇದ್ದಾರೆ. ಮರಣವು ಎಲ್ಲರಿಗೂ ನೇಮಕವಾದದ್ದು. ಆದರೆ ಮರಣವನ್ನು ಜಯಿಸಿದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅದಕ್ಕೆ ಮುಂಚೆ ಒಂದು ಮಾತು ಹೇಳುತ್ತೇನೆ. ಹಿಂದಿನ ಕಾಲಗಳಲ್ಲಿ ಪರವ ಅರಸುಗಳು ಸಾಯುವಾಗ ಅವರ ಸಮಾಧಿಯ 4 ಬದಿಗಳಲ್ಲಿಯೂ ಬಂಗಾರದ ತಗಡನ್ನು ಇಟ್ಟು ಹೊದಿಸಿ ಆ ಬಂಗಾರದ ತಗಡಿನಲ್ಲಿ ಅದರಲ್ಲಿ ಅವರನ್ನು ಅಡಕ ಮಾಡುತ್ತಿದ್ದರು. ಅಂತಹ ಸಮಾಧಿಗಳಲ್ಲಿ ಅಡಕವಾದಂತಹ ಎಲ್ಲ ಚಕ್ರವರ್ತಿಗಳು ಅಲ್ಲಿಯೇ ಕೊಳತು ಹೋದರು. ಆದರೆ ಇಂದಿಗೆ 2000 ವರ್ಷಗಳ ಹಿಂದೆ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡ ಮಾನವ ಜನಾಂಗ ನಿರ್ಚಿಸುವುದಕ್ಕಾಗಿ ತಂದೆಯಾದ ದೇವರು ಕಳುಹಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಮನುಷ್ಯರ ಪಾಪದ ಫಲವನ್ನು ತನ್ನ ಮೇಲೆ ಹೊತ್ತುಕೊಂಡು, ಅಂದರೆ ಪಾಪದ ಸಂಬಳ ಮರಣ, ಆ ಪಾಪದ ಸಂಬಳ ಮರಣವನ್ನು ತನ್ನ ಮೇಲೆ ವಹಿಸಿಕೊಂಡು ಆತನು ಕಲ್ವಾರಿ ಕ್ರೂಜಿಯಲ್ಲಿ ಸತ್ತ. ಆತನನ್ನು ಅಡಕ ಮಾಡಿದರು. ಆತನನ್ನು ಅಡಕ ಮಾಡಿದಂಥ ಸಮಾಧಿ ಇದೇ ರೀತಿಯಾಗಿ ಇವಳಿಗಾಗಿಟ್ಟಂಥ ಸಮಾಧಿಯಾಗಿದೆ ಇದು. ಆದರೆ ಯೇಸುವಿನ ಅಡಕ ಮಾಡಿದ ಯೋಸೆಫ್ ಎಂಬ ಒಬ್ಬನು ತನಗಾಗಿ ಮಾಡಿದಂಥ ಸಮಾಧಿಯಲ್ಲಿ ಅಡಕ ಮಾಡಿದ. ಆದರೆ ಆ ಯೇಸು ಕ್ರಿಸ್ತನು ಸತ್ತವರೊಳಗಿಂದ 3ನೇ ದಿನ ಎಚ್ಚೆತ್ತು ಎದ್ದು ಬಂದನು. ಆತನು ಈಗಲೂ ಪರಲೋಕದಲ್ಲಿ ಜೀವಿತನಾಗಿದ್ದಾನೆ.
ನಮ್ಮ ಪ್ರಾರ್ಥನೆ ಕೇಳುವನಾಗಿದ್ದಾನೆ. ಆತನು ಇನ್ನು ತಿರುಗಿ ಬರುವನಾಗಿದ್ದಾನೆ. ವಾಕ್ಯದಲ್ಲಿ ಹೀಗೆ ಓದುತ್ತೇವೆ, ನಾವು ಬದುಕಿರುವಾಗ ಯೇಸು ಕ್ರಿಸ್ತನನ್ನು ನಂಬಿ ಜೀವಿಸೋದಾದರೆ ನಾವು ಸತ್ತರೂ ಬದುಕುತ್ತೇವೆ ಎಂಬುದಾಗಿ. ನಮ್ಮ ಆತ್ಮೀಕ ಭಾಷೆಯಲ್ಲಿ ಹೇಳುವುದಾದರೆ, ಪ್ರಿಯ ಮಗಳು ವಿನಿತಾ ಅವಳಿಗೆ ನಿದ್ರೆ ಮಾಡುತ್ತಿದ್ದಾಳೆ. ನಮ್ಮ ಲೋಕದ ಭಾಷೆಯಲ್ಲಿ ಹೇಳುವಾಗ ಸತ್ತಳು ಎಂಬುದಾಗಿ ಹೇಳ್ತೇವೆ. ಆದರೆ ಆತ್ಮೀಕ ಭಾಷೆಯಲ್ಲಿ ನಿದ್ರೆ ಮಾಡುತ್ತಿದ್ದಾಳೆ ಎಂದು ನಾವು ಹೇಳುತ್ತೇವೆ. ಯಾಕಂದರೆ ನಿದ್ದೆ ಮಾಡುವವರ ಬಗ್ಗೆ ಒಂದು ನಿರೀಕ್ಷೆ ಇದೆ. ಆ ನಿದ್ದೆ ಮುಗಿಸಿಕೊಂಡು ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತು ಬರ್ತಾರೆ ಎಂಬಂತ ಒಂದು ನಿರೀಕ್ಷೆ ಇದೆ. ಈ ಪ್ರಿಯ ಮಗಳು ಈಗ ನಿದ್ದೆ ಮಾಡುತ್ತಿದ್ದಾಳೆ. ಈ ಮಗಳು ಎಚ್ಚೆತ್ತು ಬರುವಂತ ಒಂದು ದಿನವಿದೆ. ಸಾಯಂಕಾಲ ನಾವು ಊಟ ಮಾಡಿ ನಮ್ಮ ಹಾಸಿಗೆ ಮೇಲೆ ಮಲಗುತ್ತೇವೆ. ಬೆಳಿಗ್ಗೆ ಉದಯವಾಗುವಾಗ ನಾವು ಎಚ್ಚರಗೊಳ್ಳುವ ಪ್ರಕಾರ ಈ ಪ್ರಿಯ ಮಗಳು ನೀತಿ ಸೂರ್ಯನಾದ ಕ್ರಿಸ್ತನು ರೋಗೋಪಶಾಂತಿಯೊಡನೆ ಬರುವ ದಿನದಲ್ಲಿ ಈ ಮಣ್ಣಿನೊಳಗಿಂದ ಎಚ್ಚೆತ್ತು ಬರ್ತಾಳೆ. ಕರ್ತನಿಗೆ ಸ್ತೋತ್ರ. ನನ್ನನ್ನು ಈಗ ನಮ್ಮ ಸಹೋದರರು ಆಕ್ಸಿಡೆಂಟ್ ಆದ ಫೋಟೋ ನನಗೆ ತೋರಿಸಿದರು. ನಾನು ಅದನ್ನು ನೋಡಿದೆ. ಅವಳ ಮೈಯೆಲ್ಲ ಗಾಯವಾಗಿದೆ, ಮೈಯಲ್ಲೆಲ್ಲ ರಕ್ತವು ಸುರಿದದೆ, ತಲೆಯಲ್ಲೆಲ್ಲ ಗಾಯವಿದೆ. ಆ ಫೋಟೋ ನೋಡಿ ನನ್ನ ಹೃದಯ ಒಡೆದು ಹೋಗಿದೆ. ನಾನು ಅವರಿಗೆ ಹೇಳಿದೆ, ನನಗೆ ಅದರದೊಂದು ಕಾಪಿ ಕಳಿಸಿಕೊಟ್ಟೆಂದು ನಾನು ಹೇಳಿದೆ. ಇರಲಿ, ಈ ಮಗಳನ್ನು ನಾವು ಇನ್ನು ಕಾಣುವಾಗ ಆ ರೀತಿಯಲ್ಲಿ ಅಲ್ಲ, ಆ ಗಾಯಗಳು ಯಾವುದೂ ಇಲ್ಲದ ಮಹಿಮೆಯ ಶರೀರದೊಡನೆ, ಸಾವಿಲ್ಲದ ಶರೀರದೊಡನೆ ನಿತ್ಯ ಕಾಲ ಬಾಳುವುದಕ್ಕಾಗಿ ಆಕೆಯು ಎಚ್ಚೆತ್ತು ಬರ್ತಾಳೆ. ಕರ್ತನಿಗೆ ಸ್ತೋತ್ರ. ಅದು ನಮ್ಮ ನಿರೀಕ್ಷೆಯಾಗಿ. ಕರ್ತನಿಗೆ ಸ್ತೋತ್ರ. ಈ ಪ್ರಿಯ ತಂದೆ ತಾಯಿಗಳನ್ನು ದೇವರು ಧೈರ್ಯಪಡಿಸಲಿ. ಸಾವಂದರೆ ಮರಣವಂದರೆ ಎಲ್ಲ ಮನುಷ್ಯರಿಗೂ ದುಃಖದ ವಿಷಯವಾಗಿ ತಾಳಲಿಕ್ಕಾಗಲ್ಲ. ಇದು ತಿಳಿದಂದಿನಿಂದ ಅವರ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಇನ್ನು ಮುಂದಾದರೂ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇಲ್ಲಿರುವಂಥ ನಾವೆಲ್ಲರೂ ಆ ದುಃಖದಲ್ಲಿರುವವರ ಸಮಾಧಾನಕ್ಕಾಗಿ, ಧೈರ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕರ್ತನಿಗೆ ಸ್ತೋತ್ರ. ನಮ್ಮ ಮಗಳು ವನಿತಾ ಸಾಯಲಿಲ್ಲ, ಅವಳು ಪರಲೋಕದಲ್ಲಿ ಬದುಕಿದ್ದಾಳೆ. ಹಲ್ಲೆಲೂಯಾ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆ ತುತ್ತೂರಿಯ ಧ್ವನಿ ಕೇಳುವಾಗ ಕ್ರಿಸ್ತನಲ್ಲಿ ಸತ್ತಂತ ಎಲ್ಲ ಭಕ್ತ ಜನರು ಪುನರುದ್ಧಾನ ಹೊಂದುತ್ತಾರೆ. ಕರ್ತನಿಗೆ ಸ್ತೋತ್ರ. ಲಯವಾಗದ ಶರೀರದೊಡನೆ, ರೋಗವಿಲ್ಲದ ಶರೀರದೊಂದಿಗೆ, ಮರಣವಿಲ್ಲದ ಶರೀರದೊಂದಿಗೆ, ಶಾಪವಿಲ್ಲದ ಶರೀರದೊಂದಿಗೆ ಎಚ್ಚೆತ್ತು ತಂದೆಯಾದ ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಲ್ಪಡುತ್ತಾಳೆ. ಕರ್ತನಿಗೆ ಸ್ತೋತ್ರ. ಆ ನಿರೀಕ್ಷೆ ನಮಗೆಲ್ಲರಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಇವತ್ತು ಯಾರಾದರೂ ಇಲ್ಲಿರುವವರು ಆ ಒಂದು ನಿರೀಕ್ಷೆಗೆ ಬಾರದೇ ಇದ್ದರೆ, ನನಗೂ ನಿಮಗೂ ನಾಳೆ ಮರಣವಿದೆ, ಯಾವ ರೀತಿ ಎಂಬುದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮರಣ ನಂತರ ನಮ್ಮ ನಿತ್ಯತೆ ಪರಲೋಕದಲ್ಲಿ ಕಳೆಯಲ್ಪಡುವುದಕ್ಕೆ ನಾವು ಸಿದ್ಧರಾಗಿ ಜೀವಿಸಬೇಕಾಗಿದೆ. ಕರ್ತನಿಗೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ಅನೇಕ ಭಾಗಗಳು ಬರೆದದೆ ನನ್ನ ಮುಂದೆ ಸಮಯವಿಲ್ಲದೆ ಇದ್ದದರಿಂದ ನಾನು ಎಲ್ಲ ಭಾಗಗಳನ್ನು ಓದಲಿಕ್ಕೆ ಇಷ್ಟಪಡುತ್ತಾ ಇಲ್ಲ. ಕೆಲವೊಂದು ಭಾಗವನ್ನು ಮಾತ್ರ ಈಗ ಇಲ್ಲಿ ಬಹಿರಂಗವಾಗಿ ಓದುತ್ತಾರೆ. ಕನ್ನಡ ಭಾಷೆಯಲ್ಲಿ 1ನೇ ಕೊರಿಂಥ್ಯ ಪತ್ರಿಕೆ 15ನೇ ಅಧ್ಯಾಯದ 35ನೇ ವಾಕ್ಯದಿಂದ 49ನೇ ವಾಕ್ಯದವರೆಗೆ ಒಬ್ಬರು, ಇನ್ನೊಬ್ಬರು 50ನೇ ವಾಕ್ಯದಿಂದ 58ನೇ ವಾಕ್ಯದವರೆಗೂ ಸ್ಪಷ್ಟವಾಗಿ ಗಟ್ಟಿಯಾದ ಸ್ವರದಲ್ಲಿ ಓದಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದು ಕ್ರೈಸ್ತ ವಿಶ್ವಾಸಿಗಳಾದ ನಮ್ಮ ನಿರೀಕ್ಷೆಯಾಗಿದೆ. ಆದ್ದರಿಂದಲೇ ಆ ಭಾಗವನ್ನು ನಾವು ಓದುತ್ತಿದ್ದೇವೆ.
ಈ ನಿರೀಕ್ಷೆಯೊಂದಿಗೆ ಈ ಮಗಳನ್ನು ಈ ಮಣ್ಣಿಗೆ ಒಪ್ಪಿಸಿಕೊಳ್ಳೋಣ. ವಾಕ್ಯವನ್ನು ಓದಿರಿ. ಫಸ್ಟ್ ಸತ್ತವರು ಹೇಗೆ ಇದು ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ಮೂಢನು ನೀನು ಬಿತ್ತುವ ಬೀಜ ಸಾಯದಿದ್ದರೆ ಇದು ಜೀವಿತವಾಗುವುದಿಲ್ಲ. ನೋಡು, ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೋ ಬೀಜವನ್ನಾಗಲಿ ಬಿತ್ತುವಾಗ ಬೇರೆ ಕಾಳನ್ನೇ ಹೊರತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ದೇಹವನ್ನು ಕೊಡುತ್ತಾನೆ. ಬೀಜಕ್ಕೆ ಅದರ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಲ್ಲ. ಮನುಷ್ಯನ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳ ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು, ಭೂಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹದ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ಇದು ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. ಇದು ಸತ್ತವರಿಗಾಗುವ ಪುನರುತ್ಥಾನವು ಅದೇ ಪ್ರಕಾರವಾಗಿರುವುದು. ದೇಹವು ಇದು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಇದು ನಿರ್ಬಲ ಅವಸ್ಥೆಯಲ್ಲಿ ಇದು ಎದ್ದು ಬರುತ್ತದೆ. ಇದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಇದು ಮಹಿಮೆಯಲ್ಲಿ ಎದ್ದು ಬರುತ್ತದೆ, ಬಿತ್ತಲ್ಪಡುತ್ತದೆ. ಹಾಗೆ ಇದು ಬಲಾವಸ್ಥೆಯಲ್ಲಿ ಇದು ಎದ್ದು ಬರುತ್ತದೆ. ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ, ಆತ್ಮಿಕ ದೇಹವಾಗಿ ಬರುವುದು. ಪ್ರಾಕೃತ ದೇಹ ಇರುವುದಾದರೆ ಆತ್ಮಿಕ ದೇಹವು ಇರುವುದು. ಮೊದಲನೇ ಇದು ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ. ಕಡೆಯಾದಾಮನು ಬದುಕಿಸುವ ಆತ್ಮನು. ಆತ್ಮಿಕವಾದದ್ದು ಮೊದಲೇದಲ್ಲ, ಪ್ರಾಕೃತವಾದದ್ದು ಮೊದಲೇದು, ಆಮೇಲೆ ಆತ್ಮಿಕವಾದದ್ದು. ಇದು ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನವಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಇದು ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು, ಮಣ್ಣಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು, ಪರಲೋಕದವರು ಅಂಥವರೇ. ನಾವು ಇದು ಈ ಮಣ್ಣಿನಿಂದ ಹುಟ್ಟಿ ಸಾರೂಪ್ಯವನ್ನು ಧರಿಸಿಕೊಂಡಿರೋ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯಲಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯಲಾಗುವುದಿಲ್ಲ. ಕೇಳಿರಿ, ಇದುವರೆಗೂ ಗುಪ್ತವಾದ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯವಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವಂತಹ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ಈಗ ದೇವರ ಸೇವಕರು 1ನೇ ಥೆಸಲೋನಿಕೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 4ನೇ ಅಧ್ಯಾಯದ 16ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಈಗ ಬಹಿರಂಗವಾಗಿ ಇಲ್ಲಿ ಓದುತ್ತಾರೆ ತಮಿಳು ಭಾಷೆಯಲ್ಲಿ. 4ನೇ ಅಧ್ಯಾಯ ஏனெனில் கர்த்தர் தாமே ஆரவாரத்தோடும் பிரதான தூதனுடைய சத்தத்தோடும் தேவ எக்காலத்தோடும் வானத்திலிருந்து இறங்கி வருவார். அப்பொழுது கர்த்தருக்குள் கிறிஸ்துக்குள் மரித்தவர்கள் முதலாவது எழுந்திருப்பார்கள். பின்பு உயிரோடு இருக்கும் நாமும் கர்த்தருக்கு எதிர்கொண்டு போக மேகங்கள் மேல் அவர்களோடு கூட ஆகாயத்தில் எடுத்துக் கொள்ளப்பட்டு இவ்விதமாய் எப்பொழுதும் கர்த்தரோடு கூட இருப்போம். ஆகையால் இந்த வார்த்தைகளினாலே நீங்கள் ஒருவரை ஒருவர் தேற்றுங்கள். ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ
ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿಯೊಡನೆ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರೆಲ್ಲರೂ ಪುನರುದ್ಧಾನ ಹೊಂದುವರು. ಇದು ನಮ್ಮ ನಿರೀಕ್ಷೆಯಾಗಿದೆ. ನಮ್ಮ ಈ ಮಗಳು ಕೂಡ ಆ ದಿನದಲ್ಲಿ ಆ ಧ್ವನಿಯನ್ನು ಕೇಳಿ ಎಚ್ಚೆತ್ತು ಬರುತ್ತಾಳೆ ಎಂಬಂತ ಆ ನಿರೀಕ್ಷೆಯೊಂದಿಗೆ ಈ ಪ್ರಿಯ ಮಗಳನ್ನು ನಮಗೆ ಮಣ್ಣಿಗೆ ಒಪ್ಪಿಸಿಕೊಡೋಣ. ಈಗ ಕೊನೆಯದಾಗಿ ನೋಡಲಿಕ್ಕೆ ಯಾರಾದರೂ ಇದ್ದರೆ, ನೋಡೋರಿದ್ದರೆ ನೋಡಬಹುದು. ಇಲ್ಲ, ಯಾರೂ ಇಲ್ಲ. ಹಾಗಾದರೆ ಈಗ ಸಂಬಂಧಪಟ್ಟವರು ಮುಖ ಮುಚ್ಚಿರಿ. யாராரு பார்க்க வேண்டியிருந்தா வந்து பார்க்க முடியும். அது പറഞ്ഞിട്ടാ இருந்துச்சு. மறுபடியும் தேனுக்கு வந்தே வரும். மண்ணு போட்டதுக்கப்புறம் மேலே ಅದು ಚಿನ್ನ ಎಲ್ಲ ಸರಿ, ಈಗ ಮುಖ ಇರಲಿ, ಅದು ಇರಲಿ. ಬ್ರದರ್ ಮುಖ ಮುಚ್ಚರಿ ನೀವು. ಕ್ಯಾಪ್ ತಗೊಳ್ಳಿ. ಅದನ್ನು ಈಗ ಬಾಕ್ಸ್ ಅನ್ನು ಈ ಬಾಕ್ಸ್ ಅನ್ನು ತೆಗೆಯಿರಿ. ಒಂದೇ ಬ್ಯಾಲೆನ್ಸ್ ಅಲ್ಲಿ ಇರಬೇಕು. ಎಲ್ಲರೂ ಗಮನಿಸಿರಿ. ಎಲ್ಲ ಮನುಷ್ಯರ ಅಂತ್ಯವು ಇದೇ 6 ಅಡಿ ಮಣ್ಣಾಗಿರುವುದಾದರೆ ಅವನು ತನ್ನ ಅಧಿಕಾರದಲ್ಲಿ ಯಾಕೆ ಹೊಗಳಿಕೊಳ್ಳಬೇಕು? ಎಲ್ಲ ಮನುಷ್ಯರ ಅಂತ್ಯ ಇದೆಯಾಗಿರುವುದಾದರೆ ಯೌವನಸ್ಥನು ತನ್ನ ಯೌವನದಲ್ಲಿ ಯಾಕೆ ಕೊಚ್ಚಿಕೊಳ್ಳಬೇಕು? ಎಲ್ಲ ಮನುಷ್ಯರ ಅಂತ್ಯವು ಇದೆಯಾಗಿರುವುದಾದರೆ ಯೌವನಸ್ಥನು ತನ್ನ ಯೌವನದಲ್ಲಿ ಯಾಕೆ ಕೊಚ್ಚಿಕೊಳ್ಳಬೇಕು? ಕೊಚ್ಚಿಕೊಳ್ಳುವನು ತನ್ನ ದೇವರಾದ ಯೆಹೋವನಲ್ಲಿ ಕೊಚ್ಚಿಕೊಳ್ಳಲಿ. ನೀನು ಮಣ್ಣಾಗಿದ್ದಿ, ಪುನಃ ಮಣ್ಣಿಗೆ ಸೇರುತ್ತಿ ಎಂಬಂತ ದೇವರ ವಾಕ್ಯದ ನಿತ್ಯ ಪ್ರಮಾಣಕ್ಕನುಸಾರವಾಗಿ ನಮ್ಮ ಮಗಳ ಪ್ರಿಯ ವನಿತಾಳನ್ನು ತಂದೆ, ಮಗ, ಪವಿತ್ರಾತ್ಮಕನಲ್ಲಿ ನಾವು ಈ ಮಣ್ಣಿಗೆ ಒಪ್ಪಿಸುತ್ತೇವೆ. ನೀನು ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಯುಗದ ಸಮಾಪ್ತಿಯಲ್ಲಿ ನಿನ್ನ ಸ್ವಾಸ್ಥ್ಯವನ್ನು ಹೊಂದಲಿಕ್ಕೆ ಎಚ್ಚೆತ್ತು ಬಾ. ನಮಗೆ ಪ್ರಾರ್ಥನೆಯನ್ನು ಮಾಡೋಣ. அல்லேலூயா. நம்ம ஜெபிப்போம். இந்த இறுதி நேரத்தில் ஜெபிக்கும்படியான பாக்கியம் எனக்கு கிடைச்சது இன்னி நான் கர்த்தரை ஸ்தோத்திரிக்கிறேன். வினிதாவை ஒருவேளை நீங்கள் எல்லாமே வளர்ந்த பிறகோ சமீபத்திலையோ பாடி வயசில் பார்த்துக்கலாம். எனக்கு ஒரு பாக்கியம் என்னன்னு கேட்டிங்கன்னா, அந்த குழந்தையை தூக்கி பிரதிஷ்டை செய்தவங்க.
ಆ ಮಗುವನ್ನು ನಾನು ಕೈಯಲ್ಲಿ ಎತ್ತಿ ಪ್ರದರ್ಶನ ಮಾಡಿದ ಮಾಸ್ಟರ್. ನನ್ನ ಎದುರಿಗೆ ನನ್ನ ಮಗಳು ಹೋಗಿದ್ದಾಳೆ ಅಂದರೆ ಅದು ಬಹಳ ಕಷ್ಟವಾಗಿದೆ. ಇಂತಹ ಒಂದು ನಮ್ಮ ಒಂದು கல்விக்கு நமக்கு பால கஷ்டமாಗಿದೆ. நம்முடைய இந்த இழப்பு மிகவும் கடினமாக இருக்கிறது. இருந்தாலும் தேவனுடைய வார்த்தை நம்ம ஆறுதல் கொடுக்கிறோம். உங்கள் இருதயம் கலங்காது இருப்பதாக. என்னிடத்தில் விசுவாசமாக இருங்கள், என் பிதாவினிடத்தில் விசுவாசமாக இருங்கள் என்று சொல்லி அவர் நம்மை பரிசுத்த ஆவியானவரை அனுப்பி திடப்படுத்தி நம்மளை அவர் ஆறுதல் படுத்தியிருக்கிறார். அது மாத்திரம் இல்லாமல் மரணம் நமக்கு முடிவல்ல, அது நாம் விதைக்கப்படுகிறோம், புதைக்கப்படவில்லை, விதைக்கப்படுகிறோம். நாம் ஆண்டவர் சமூகத்தில் போய் இந்த விசிராந்தி இலைப்பாறுதலுக்குள் பிரவேசிக்கிறோம். என்னுடைய மகள் இலைப்பாறுதல் போவதற்கு நாம் வழிவிட்டு அனுப்புகிறோம். கிறிஸ்து வரும்படியான நாளிலே மகள் எழுந்திருப்பால், கிறிஸ்துவோடு கூட ஜீவிப்பால், நாமும் அங்கு காணுவோம். எங்களை நேசிக்கிற அன்பின் தகப்பனே, இந்த வேலைக்காக நன்றி செலுத்துகிறோம். ஆண்டவரே, எங்களுடைய குழந்தையை நாங்கள் அப்பா உங்களுடைய சமூகத்துக்கு நாங்கள் வழிவிட்டு அனுப்புகிறோம். அப்பா, கிறிஸ்துவுக்குள் மரித்தவர்கள் ஆண்டவரே முதலாவது உயிர்த்தெழுந்திருப்பார்கள். பின்பு நாம் எடுத்துக்கொள்ளப்பட்டு உயிர்த்தெழுவோம். கிறிஸ்து வரும்படியான நாளிலே ஆண்டவரே எங்களுடைய மகள் உயிர்த்தெழுந்து உம்மோடு கூட இலை பாரட்டும், அந்த நித்திய ஜீவனை பெறட்டும். ஆண்டவரே, அதற்கு எங்களை இந்த பிள்ளையை ஒப்பு கொடுக்குறோம். அப்பா, தொடர்ந்து ஆண்டவரே குடும்பத்துக்காக நாங்கள் ஜெபிக்கிறோம். இயேசு கிறிஸ்து நாமத்தினாலே குடும்பத்தை ஆண்டவரே தேவரே சமாதானப்படுத்துகிறார். மனிதர்களாகிய நாங்கள் எவ்வளவுதான் ஆறுதல் சொன்னாலும், எவ்வளவுதான் நாங்கள் அவர்களோடு நின்று சமாதானத்தை கூறினாலும், ஆண்டவரே அவருடைய இருதயங்களை திடப்படுத்துகிற தேவன் நீர் ஒருவர் மாத்திரம். உங்களுடைய வார்த்தை ஒன்று மாத்திரம்தான் அவர்களை ஆறுதல் படுத்த முடியும். அப்பா, உங்களுடைய வார்த்தை ஒன்று மாத்திரம் அவர்களை சமாதானப்படுத்த முடியும். ஆண்டவரே, இந்த ஜீவனுள்ள வார்த்தையை அனுப்பி ஆண்டவரே நாங்கள் கேட்ட அந்த வசனத்தின்படி ஒருவருக்கு ஒருவர் தேற்றுங்கள் என்று சொன்னபடி உங்களுடைய வசனங்களால் தேற்றப்பட உங்களுடைய கரத்தை ஒப்பு கொடுக்கிறோம். ஆண்டவரே, சமாதானத்தின் தேவன் உங்களுடைய பிள்ளைகளோடு இருப்பீராக. குடும்பத்திலே உறவினர்கள் யாவரும் ஆண்டவரே அப்பா கர்த்தருடைய நாங்கள் பிள்ளைகளாக இருப்பதனால ஆண்டவரே நாங்கள் நிச்சயத்தை நாங்கள் பெற்றிருப்பதனால நாங்கள் இந்த வார்த்தையினால் ஆறுதல் பெற்று சமாதானத்தோடு இருக்க உதவி செய்யும். குடும்பங்களை ஆசீர்வதிப்பீராக. மகளை உடைய திருக்கரத்தில் ஒப்புகிறோம். ஆண்டவரே, பொறுப்பேற்றுக்கொள்ளும். இயேசு நாமத்தில் பிதாவே. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಸಂಗಡ ಪ್ರತ್ಯೇಕವಾಗಿ ಪ್ರಿಯ ಮಗಳ ಪೇರೆಂಟ್ಸನ್ನು ಅವರ ಸಮ್ಮತಿಕರಿಗೂ ನಿನ್ನ ದಿವ್ಯ ಸಮಾಧಾನದಿಂದ ಅವರನ್ನು ಆಶೀರ್ವದಿಸು. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ಮಣ್ಣು ಹಾಕೋರು ಮಣ್ಣು ಹಾಕಬಹುದು. ಇವತ್ತು ಈ ಭೂಸ್ಥಾಪನೆ ಕಾರ್ಯಕ್ಕೆ ಬಂದು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಟ್ಟಂಥ ನಮ್ಮ ಹಿರಿಯ ಬೋಧಕರು ಮತ್ತು ನಮ್ಮ ಗುರುಗಳಾದಂಥ ತೀರ್ಥೋಮಸ್ ಪಾಸ್ಟರ್ ಅವರಿಗೆ ಸಭೆ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಎಲ್ಲ ಇಲ್ಲಿಯ ಭೂಸ್ಥಾಪನಾ ಕಾರ್ಯದಲ್ಲಿ ಈ ಸೆಮಿಟ್ರಿಯಲ್ಲಿ ನಮಗೆ ಸಹಾಯ ಮಾಡಿದಂಥ ಪ್ರೀತಿಯ ಪಾಪಚನಂಕಲ್, ನಮ್ಮ ಜೋಯಿ ಪಾಪಚನಂಕಲ್ ಅವರನ್ನು ಪ್ರತ್ಯೇಕವಾಗಿ ಕೃತಜ್ಞತೆಯಿಂದ ನಾನು ಸ್ಮರಿಸುತ್ತೇನೆ. ಸಭೆಯಾಗಿ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ಅಯ್ಯವರು ಬಂದಿದ್ದಾರೆ, ಅವ್ರಿಗೂ ಸಹ ಕೃತಜ್ಞತೆಗಳು. ನಮ್ಮ ಅಯ್ಯವರು ಅವ್ರಿಗಾಗಿ, ನಮ್ಮ ಸೀನಿಯರ್ ಪಾಸ್ಟರ್ ಆದಂಥ ಸಾಜಿ ಬೇಬಿ ಪಾಸ್ಟರ್, ಫ್ಯಾಷನ್ ಪಾಸ್ಟರ್, ಬಿಜು ಪಾಸ್ಟರ್ ಎಲ್ಲರಿಗಾಗಿ ಪ್ರತ್ಯೇಕವಾಗಿ ಸಭೆ ಪರವಾಗಿ ವೈಯಕ್ತಿಕವಾಗಿ ಕೃತಜ್ಞತೆಗಳು. ಇದರ ಹಿಂದೆ ಪ್ರಯಾಸಪಟ್ಟಂಥ ನಮ್ಮ ಸಭೆಯ ಎಲ್ಲ ಸಹೋದರರಿಗೂ, ವಿಶೇಷವಾಗಿ ರಂಗಧರ್ ಬ್ರದರು, ಈಜೋ ಬ್ರದರು ಮತ್ತು ಅಬ್ಬಾಸ್ ಬ್ರದರು, ಇವರೆಲ್ಲರೂ ರಾತ್ರಿ ಆಗಲೂ ಪ್ರಯಾಸಪಟ್ಟಿದ್ದಾರೆ. ಕುಮಾರ್ ಪ್ರತ್ಯೇಕವಾಗಿ ಈ ಮಗಳು ಹಾಸ್ಪಿಟ್ಲಿಗೆ ಹೋದ ಅವತ್ತಿನಿಂದಲೂ ಸಹ ಇವರು ಪ್ರಯಾಸಪಟ್ಟಿದ್ದಾರೆ. ಮಂಜು ಬ್ರದರು, ಈ ಥರ ಅನೇಕ ಬ್ರದರ್ಸ್ಗಳು ನಿಂತು ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಪ್ರತ್ಯೇಕವಾಗಿ ಕೃತಜ್ಞತೆಗಳು. ದೇವರ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ಅವರ ಸಂಬಂಧಿಕರುಗಳು, ಬ್ರದರ್ ಅವರ ಸಂಬಂಧಿಕರು, ಸಿಸ್ಟರ್ ಅವರ ಸಂಬಂಧಿಕರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಯಾವುದೇ ತೊಂದರೆ ಇಲ್ಲದೆ ಈ ಸೇವೆ ಮಾಡಲಿಕ್ಕೆ ನೀವೆಲ್ಲ ನಮಗೆ ಅವಕಾಶ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಪ್ರತ್ಯೇಕವಾಗಿ ವಂದನೆಗಳು. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಇಷ್ಟು ಅನುಗ್ರಹಿಸಲ್ಪಟ್ಟ ರೀತಿಯಲ್ಲಿ ಆಗಿದೆ. ನಿಮ್ಮೆಲ್ಲರಿಗೂ ಈಗ ಮಣ್ಣನ್ನು ಹಾಕುವಂಥ ಸಮಯ. ಅದಕ್ಕಿಂತ ಮೊದಲು ಮಣ್ಣು ಹಾಕಿದ ನಂತರವಾಗಿ ಹೋಗಿ ನಮ್ಮ ಸಭೆ ಎಲ್ರಿಗೂ ಒಂದು ಸ್ನ್ಯಾಕ್ಸ್ ಅರೇಂಜ್ ಮಾಡಿದ್ದೇವೆ. ಅದನ್ನು ಸೇವಿಸಿ ಹೋಗಬೇಕೆಂಬುದಾಗಿ, ತೆಗೆದುಕೊಂಡೇ ಹೋಗಬೇಕೆಂಬುದಾಗಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ಲರೂ ಮಣ್ಣನ್ನು ಹಾಕಬಹುದು.
ಹಾಕ್ಬೋದು.